ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯದೊಂದಿಗೆ ಒಂದು ಹೊಸ ವರ್ಷಕ್ಕೆ ಹಳೆ ವರ್ಷದ ನೆನಪನ್ನು ಎಂಜಾಯ್ ಮಾಡೋದಕ್ಕೆ ಒಂದು ವಿಶೇಷವಾದ ಕಬಾಬ್ಗಳು. ಕಬಾಬ್ ಅಂದ ತಕ್ಷಣ ಬರೀ ನಾನ್ ವೆಜಿಟೇರಿಯನ್ ಮಾತ್ರ ಅಲ್ಲ, ವೆಜಿಟೇರಿಯನ್ಸ್ ಕೂಡ ಕಬಾಬ್ ತಿನ್ನುವಂತಹ ಹವ್ಯಾಸ ಇದೆ. ತಿಂತಾರೆ, ಎಂಜಾಯ್ ಮಾಡ್ತಾರೆ. ಕಬಾಬ್ ಇಲ್ಲದೆ ಯಾವುದೇ ಪಾರ್ಟಿಗಳು ಎಂಡ್ ಆಗಲ್ಲ, ಶುರುನೂ ಆಗಲ್ಲ. ಸ್ಟಾರ್ಟ್ ವಿತ್ ಪಾರ್ಟಿ ಕಬಾಬು, ಎಂಡ್ ವಿತ್ ಪಾರ್ಟಿನೂ ಕಬಾಬೇ. ಸೊ ಹಂಗಾದಾಗ ಇಲ್ಲಿ ನಾವು ವೆಜಿಟೇರಿಯನ್ಸಲ್ಲಿ ಅದ್ಭುತವಾದ ಒಂದು ರುಚಿಯ ಕಬಾಬ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು, ಏನೆಲ್ಲ ಹಾಕಬೇಕು, ಇದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇವತ್ತು ಅದನ್ನು ನಿಮಗೆ ನಾನು ಅಪ್ಡೇಟ್ ಮಾಡಿ ನೀಟಾಗಿ ವೆಜ್ಜಲ್ಲಿ ಗೋಬಿಯಲ್ಲೂ ಮಾಡ್ಬೋದು, ಪನ್ನೀರಲ್ಲೂ ಮಾಡ್ಬೋದು, ಮಶ್ರೂಮಲ್ಲೂ ಮಾಡ್ಬೋದು, ಆಲೂಗಡ್ಡೆಯಲ್ಲೂ ಕೂಡ ಒಳ್ಳೆಯ ಒಂದು ಕಬಾಬ್ ಮಾಡ್ಬೋದು. ಮನೆಯಲ್ಲಿ ಇನ್ಸ್ಟೆಂಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ನಿಮಗೆ ಯಾವಾಗ ಏನೇನು ಅನಿಸುತ್ತೋ, ಯಾವ್ಯಾವ ತರಕಾರಿ ಸಿಗುತ್ತೋ, ಬದನೆಕಾಯಿ ಸಿಗುತ್ತೋ ಬದನೆಕಾಯಿ ಹಾಕ್ಕೊಳ್ಳಿ, ಏನು ವ್ಯತ್ಯಾಸ ಆಗಲ್ಲ. ಸೊ ಒಳ್ಳೆಯ ಒಂದು ಕಬಾಬ್ ಮಾಡೋ ಪೌಡರ್ ರೆಡಿ ಇರಬೇಕು ಅಷ್ಟೇ. ಇಂಪಾರ್ಟೆಂಟ್ ಏನಂದರೆ ನಾನು ಕಬಾಬ್ ಮಾಡ್ತೋರ್ಸಿ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಕಬಾಬ್ ಪೌಡರ್ ಏನು ಮಾಡ್ತೋರ್ಸಿ ಅದು ಇಂಪಾರ್ಟೆಂಟ್. ನಮ್ಮ ಶುಚಿ ರುಚಿಯಲ್ಲಿ ವಿಶೇಷವಾಗಿ ಹೋಟ್ಲಲ್ಲಿ ಕೆಲವೊಂದು ಟಿಪ್ಸ್ಗಳು ಇದ್ದೇ ಇರುತ್ತೆ. ಟೇಸ್ಟಿ ಪೌಡ್ರು ಬೇಡ, ಕಲರು ಬೇಡ, ಒಂದು ಒಳ್ಳೆ ಕಬಾಬ್ ಮಾಡಬೇಕು, ಕಲರು ಬರಬೇಕು, ಎಲ್ಲನೂ ಅಪ್ಡೇಟ್ ಇವತ್ತು ನಿಮಗೆ ಸಿಗುತ್ತೆ. ನಿಮ್ಮ ಕಣ್ಮುಂದೆ ಮಾಡ್ತೀನಿ. ಎಸ್, ಶುರು ಮಾಡೋಣ. ಎಸ್ ಸರ್, ಬನ್ನಿ. ಎಸ್. ಸೊ ಇದಕ್ಕೆ ಕಬಾಬ್ ರೆಡಿ ಮಾಡೋದಕ್ಕೆ ಒಂದು ಪುದೀನ ಮತ್ತು ಕರಿಬೇವು, ಇದು ಎರಡನ್ನ ಫಸ್ಟ್ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊತೀವಿ. ಇದು ನಾನು ಮಾಡ್ತಾ ಹೇಳ್ತೀನಿ. ಜೀರಿಗೆ, ಗರಂ ಮಸಾಲ ಪೌಡ್ರ್ ನಮ್ಮ ಹೋಟ್ಲಲ್ಲಿ ನಾವು ಮಾಡಿರುವಂಥದ್ದು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲವರು, ಆಯಿತಾ, ಕಾಳು ಮೆಣಸು, ಇದು ರೆಡ್ ಚಿಲ್ಲಿ ಪೌಡರು, ಹುರಿಗಡಲೆ ಅಂದರೆ ನಾವು ಚಟ್ನಿಗೆ ಏನು ಯೂಸ್ ಮಾಡ್ತೀವೋ ಅದು ಬೇಳೆ ಅಲ್ಲ, ಇದು ಫುಲ್ ಇದೆ. ಬೇಳೆ ಬೇಕಾದ್ರೆ ಬೇಳೆನ ಹಾಕ್ಕೊಬೋದು. ನಮ್ಮ ಹತ್ರ ಫುಲ್ ಕಡಲೆಗೆಲ್ಲ ನಾವು ಚಟ್ನಿಗೆಲ್ಲ ಈ ಥರದ್ದು ಯೂಸ್ ಮಾಡೋದು. ಇದು ಬಂದು ವೆಜಿಟೇಬಲ್ ಸ್ಟಾಕ್. ಇದು ಮ್ಯಾಗಿ ಅವ್ರದ್ದು ಸಿಗುತ್ತೆ. ಕರೆಕ್ಟ್. ವೆಜ್ ಸ್ಟಾಕ್ ಅಂತ ಹೇಳೋದು ಸಾಕು. ಅಮೆಝಾನಲ್ಲಿ ಸಿಗುತ್ತೆ, ಮಾಲ್ಸಲ್ಲಿ ಸಿಗುತ್ತೆ. ಓಕೆ, ಮಾಡ್ತಾ ಹೆಂಗೆ ಬಳಸ್ಬೇಕು ಐಟಮ್ ಅಂತ ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಪುದೀನ. ಕಬಾಬಲ್ಲಿ ಸಹಜವಾಗಿ ಪುದೀನ ಫ್ಲೇವರ್ ಬೇಕು. ಹಸಿ ಹಾಕಿದರೆ ಇನ್ಸ್ಟೆಂಟ್ ಆಗಲ್ಲ, ಮುದ್ದೆ ಆಗುತ್ತೆ. ಅಂದರೆ ರೋಸ್ಟ್ ಮಾಡ್ಬೇಕಂದ್ರೆ ಅದೇನು ಮಾಡ್ಬೇಕಂದ್ರೆ ಫಸ್ಟ್ ಪುದೀನ ಒಂದು ಬಿಸಿ ಎಣ್ಣೆ ಹಾಕೋಬೇಕು. ಬಿಸಿ ಅಂದರೆ ಮೀಡಿಯಮ್ ಬಿಸಿ ಎಣ್ಣೆ. ಒಂದು ಇಡಿ ಅಂದರೆ ಒಂದು ಅರ್ಧ ಕಟ್ ಪುದೀನ ಅಂದ್ಕೊಳ್ಳಿ. ನಾನು ತೋರಿಸ್ತಾ ಇರೋದು ಒಂದು 200 ಗ್ರಾಮ್ನಷ್ಟು ಕಬಾಬ್ ಪೌಡ್ರ್ ಇದು. ಹೆಚ್ಚು ಕಮ್ಮಿ 200 ಗ್ರಾಮ್ಸ್ ಕಬಾಬ್ ಪೌಡ್ರ್ ಇದೆ. ಓಕೆ. ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಯಿತು ನೋಡಿ. ಅದು ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಆಗಲಿ, ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆಗಿದೆ ನೋಡಿ. ಅದು ಇಲ್ಲೇ ಫ್ರೈ ಅಂದರೆ ರೋಸ್ಟ್ ಆಯಿತು. ಅದು ಕಲರ್ ಹಂಗೆ ಇರುತ್ತೆ ನೋಡಿ. ಕರಿಬೇವು ಒಂದು ಮುಷ್ಟಿ, ಅದೊಂದು ಮುಷ್ಟಿ. ಈ ಎರಡು ಐಟಮ್ ಏನಿದೆಯೋ ಕಬಾಬಿಗೆ ಒಳ್ಳೆಯ ಫ್ಲೇವರ್ ಕೊಡುತ್ತೆ. ಇದು ಫಸ್ಟ್ ಬೇಸಿಕ್. ಇದು ಫಸ್ಟ್ ಪ್ರೋಸೆಸ್ ಇದೆ ನೋಡಿ. ಸ್ಟವ್ ಆನ್ ಇಲ್ಲ, ಆಫ್ ಇದೆ. ಆವಾಗ ಅದು ಆಟೋಮೆಟಿಕ್ಲಿ ರೋಸ್ಟ್ ಆಗುತ್ತೆ. ಆಫ್ ಇದೆ. ತುಂಬಾ ಕಪ್ ಮಾಡಬೇಡಿ ಇದನ್ನ. ಸ್ವಲ್ಪ ನಮಗೆ ನ್ಯಾಚುರಲ್ ಕಲರ್ನ ಗ್ರೀನ್ ಇರಲಿ. ಆಮೇಲೆ ಕಬಾಬಿಗೆ ಇದೇನು ತುಂಬಾ ಗ್ರೀನೂ ಬೇಕಾಗಿಲ್ಲ. ಓಕೆ. ಇದೊಂದು ಸ್ವಲ್ಪ ಬ್ರೌನ್ ಆದ್ರೂ ಕಬಾಬ್ ಜೊತೆಗೆ ಪುಡಿ ಆಗುತ್ತೆ, ಚೆಂದಾಗಿ ಪುಡಿ ಆಗುತ್ತೆ. ಆಮೇಲೆ ಇದೊಂಥರ ಕ್ರಂಚ್ ಆಗುತ್ತೆ. ಹೌದು, ಸೂಪರ್ ನೋಡಿ. ಮಾಡೋದು ಈಸಿ, ತುಂಬಾ ಈಸಿ ಇದೆ, ಏನಂತದ್ದೇನು. ಸರ್, ಇಲ್ಲಿ ಮೊದಲನೇ ಗೋಬಿದು ಇದು ಮಾಡ್ತಿರ್ತೀರಾ? ಗೋಬಿನು ಸ್ವಲ್ಪ ಅರಿಶಿನ ಪುಡಿಯಲ್ಲಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೊಂತೀವಿ. ಅದು ಗೋಬಿಗೆ ಮಾತ್ರ ಆ ಥರ ಸ್ವಲ್ಪ ಬಾಯ್ಲ್ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಇದಾಯ್ತಲ್ಲ, ಆಯ್ತು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕಬಾಬ್ ಅಂದ್ರೆ ಸ್ವಲ್ಪ ಜೀರಾ ಫ್ಲೇವರ್ ಇರಲೇಬೇಕು. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನು ಅಳತೆ ಕರೆಕ್ಟ್ ನೋಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಜೀರಿಗೆ. ಹೌದು. ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಪೆಪ್ಪರ್ ಓವರ್ ಫ್ಲೇವರ್ ಆಗಬಾರ್ದು. ಪೆಪ್ಪರ್ ಬೇಕು ನನಗೆ. ಒಂದು 1/4 ಟೇಬಲ್ ಸ್ಪೂನ್ ಕರೆಕ್ಟ್ ನೋಡ್ಕೊಳ್ಳಿ. 200 ಗ್ರಾಮು ಹುರಿಗಡಲೆ, ಕರೆಕ್ಟ್ 200 ಗ್ರಾಮ್ ಇದೆ. ಇಲ್ಲಿ ನೋಡಿ, ಇದರಲ್ಲಿ ಗರಂ ಮಸಾಲ ನಮ್ದಿದೆ. ಇದರಲ್ಲಿ ನಾವೇ ಹೋಟ್ಲಲ್ಲೇ ಮಾಡಿದ್ದು, ತುಂಬ ಹಾಕಲ್ಲ, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟೇ. ಸರ್, ಈಗ ಗರಂ ಮಸಾಲ ಆಗಲೇ ನಮ್ಮಲ್ಲಿ ಎಪಿಸೋಡ್ ಇದೆ ಮಾಡೋದು, ಲಿಂಕ್ ಕೊಟ್ಟಿರ್ತೀವಿ. ಇಲ್ಲಿ ಏನು ಗೊತ್ತಾ, ಇದು ಒಂದು ಲಿಂಬೆ ಉಪ್ಪು. ಲಿಂಬೆ ಉಪ್ಪು ಅಂದರೆ ಈ ಸಿಟ್ರಿಕ್ ಆಸಿಡ್ ಅದು ಆ್ಯಕ್ಚುಲಿ. ಲಿಂಬೆ ಉಪ್ಪು ನಮಗೆ ಹುಳಿಯನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ. 3 ತುದಿ ಬೆರಳು. 3 ತುದಿ ಬೆರಳು ಅಂದರೆ ಎಷ್ಟಪ್ಪ, ಎಷ್ಟಿದು? ಇದು ಹರಳು. 3 ತುದಿ ಬೆರಳಲ್ಲಿ ಬರಬೇಕು. ಹಿಂಗೆ ಇಟ್ಕೊಂಡು 3 ತುದಿ ಬೆರಳು ಸಾಕು, ಅಷ್ಟೇ ಸಾಕು. ಜಾಸ್ತಿ ಆದರೆ ಹುಳಿ ಆಗ್ಬಿಡುತ್ತೆ. ಆಮೇಲೆ ಇಸ್ಮಾಯಿಲ್ ಹೇಳ್ಕೊಟ್ಟಿದ್ದೀರಾ, ನಾವು ಏನೋ ಮಾಡಿ ತಪ್ಪಾಯ್ತು ಅಂತೇಳಿ ನನ್ನ ದೂರಬಾರ್ದು. ನನ್ನ ಅಳತೆ ಪಕ್ಕ ಇರೋದು. ಓಕೆ, ಎನಿವೇ ನೈಸ್. ಇವಾಗ ಇಷ್ಟನ್ನು ಮಾತ್ರ ಡ್ರೈ ಮಾಡ್ತೀವಿ ನಾವು. ಮಿಕ್ಕಿದ್ದು ನಮಗೆ ಇದರಲ್ಲಿ ಏನೇನು ಹಾಕಬೇಕು, ಕಾರ್ನ್ಫ್ಲವರ್ ಮತ್ತು ಮೈದಾ ಮಿಕ್ಸ್ ಮಾಡಬೇಕು. ಅದು ಡೈರೆಕ್ಟ್ ಆದ್ಮೇಲೆ ಅದು ಬೇರೆ. ಇದೊಂದು ಪೌಡ್ರ್ ಬೇಸು. ಇದನ್ನ ಪೌಡ್ರ್ ಮಾಡ್ಕೊಂಡು ಬರ್ತೀವಿ. ಓಕೆನಾ? ಫಸ್ಟ್ ಟಾಸ್ಕ್ ಮುಗೀತು. ಫಸ್ಟ್ ಟಾಸ್ಕ್ ಆಗೋಯ್ತು.
ಇದು ಬಂದು ವೆಜಿಟೇಬಲ್ ಸ್ಟಾಕ್ ಅಂದರೆ ಯಾವುದು ಕೆಮಿಕಲ್ ಅಂತಲ್ಲ, ಇದು ವೆಜಿಟೇಬಲ್ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಸೂಪ್ಗಳಿಗೆ ಬಳಸುವಂಥದ್ದು. ಇದನ್ನು ನಾನು 1 ಕ್ಯೂಬ್ ಹಾಕ್ತಾ ಇದ್ದೀನಿ. 200 ಗ್ರಾಮು ಏನು ಮಿಕ್ಸಿಂಗ್ ಇದೆ ಇದೆಲ್ಲ ಸೇರಿ ಒಂದು 300 ಗ್ರಾಮ್ ಬರುತ್ತೆ ಎಲ್ಲ ಪೌಡರ್. 300 ಗ್ರಾಮ್ಗೆ 1 ಕ್ಯೂಬ್ ಲೆಕ್ಕ ನೋಡಿ. ಇದರಲ್ಲಿ ನಾನು ಏನ್ರಿ ಕರಿಬೇವು, ಪುದೀನ, ಆಮೇಲೆ ಎಲ್ಲ ಕಡಲೆ ಎಲ್ಲ ಹಾಕಿ ಒಂದು ಕಬಾಬ್ ಒರಿಜಿನಲ್ ಫ್ಲೇವರ್ ಏನು ಬರಬೇಕು ಆ ಫ್ಲೇವರ್ ಐಟಮ್ಗಳು ಹಾಕಿದ್ದೀನಿ. ಮುಸ್ಲಾ ಹಾಂ ಸರ್, ಎಲ್ಲ ಹಾಕಿ ನಮ್ಮ ಪ್ರೀತಿಯಿಂದ ಖುಷಿಯಾಗಿ ಸ್ವಲ್ಪ ಜಾಗ ಖಾಲಿದ್ರೆ ಪ್ರೀತಿ ತುಂಬಿಬಿಡಿ ಕುಕ್ಕರಲ್ಲಿ. ಖಾಲಿ ಇಡಬೇಡಿ ಜಾಗನ. ಹೌದು ಸರ್, ಆಯ್ತಾ? ಓ ಇಷ್ಟ ಆಗಬೇಕು. ಬಂಬಟ್ಟು ಇಷ್ಟೇನು ಒಳ್ಳೆ ಗಮ ಅಂತಿದೆ. ಈಗ ಆ್ಯಕ್ಚುಲಿ ನಾವು ಡ್ರೈ ಗೋಬಿ ಅಂತೀವಲ್ಲ, ಇದು ಡ್ರೈ ಗೋಬಿ ಪೌಡ್ರ್ ಕೂಡ ಸಹ ನೋಡಿ. ಇದೆಲ್ಲ ನೋಡಿ ಸಖತ್ತಾದ ಪುಡಿಯಾಗಿದೆ. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದಿದೆ. ಎಸ್ ಸರ್. ಈಗ ಇದಕ್ಕೆ ನಾವು ಏನು ಗೊತ್ತಾ, ಗರಂ ಮಸಾಲ ಹಾಕೊಂಡಿದ್ವಲ್ಲ, ನೆಕ್ಸ್ಟ್ ಬೇಕಾಗಿರೋದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟ 2 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನು ಮೈದಾ ಹಿಟ್ಟು. ಓಕೆ. 1 2 3 ಟೇಬಲ್ ಸ್ಪೂನು, 3 ಅಥವಾ 4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್. 4 5 ಹಾಕಿದ್ರು ಮೋಸ. 5 ಹಾಕಿದ್ರೆ ಒಳ್ಳೇದು. ಇವಾಗ ಇದೆಲ್ಲ ಆಯ್ತು. ಈಗ ಇದಾದ್ಮೇಲೆ ಏನು ಮಾಡಿ ಗೊತ್ತಾ, ಇದಕ್ಕೆ ಉಪ್ಪು, ಇದಕ್ಕೆ ಇವಾಗ ನಾನು ಚಿಲ್ಲಿ ಆ್ಯಕ್ಚುಲಿ ನಿಮ್ಮ ರುಚಿಗೆ ಅನುಕೂಲವಾಗಿ ಆದರೂ ಒಂದು ಲೆಕ್ಕಾಚಾರ ಬರುತ್ತೆ. ಇಸ್ಮಾಯಿಲ್ ಅವರೇ, ನಾವು ಇಲ್ಲಿ ಏನು ಗೊತ್ತಾ, 1.25 ಟೇಬಲ್ ಸ್ಪೂನ್ ಸಾಕು. ಯಾಕೆ ತುಂಬ ಖಾರ. 1.25 1 ಮುಕ್ಕಾಲು ತನಕ ಪೆಪ್ಪರಲ್ಲಿ ಹಾಕಿದ್ವಲ್ಲ ನೋಡಿ. ಚಿಲ್ಲಿ ಪೌಡ್ರ್ ಖಾರವಾಗಿರುತ್ತೆ. ಒಂದು 1/4 ಭಾಗದಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡಿದ್ದೀನಿ. ನೋಡಿದ್ರಾ? ಇದಿಷ್ಟು ನಮ್ಮ ಮಸಾಲೆ ರೆಡಿ ಆಯ್ತು. ಓಕೆ. ಈಗ ಇದನ್ನ ಚಂದ ಮಿಕ್ಸ್ ಮಾಡ್ಕೊಳ್ಳಿ. ಇದು ಉಪ್ಪು ಹಾಕ್ಕೊಳ್ಳಿ. ಈ ಟೈಮ್ ಉಪ್ಪು ಬಂದು 1 2.5 ಟೀ ಸ್ಪೂನ್ ಬೇಕಾಗುತ್ತೆ. ಯಾಕಂದ್ರೆ ಅರಿಶಿನ ಪುಡಿ ಇದು ನಾವು ಚಿಲ್ಲಿ ಪೌಡ್ರ್ 2 ಹಾಕಿದ್ರೆ ಇಲ್ಲಿ ಉಪ್ಪು ಒಂದು 2.5 ಟೀ ಸ್ಪೂನ್ ಹೋಗುತ್ತೆ ಇಷ್ಟಕ್ಕೆ. ಇದು ಒಳ್ಳೆ ಮಿಕ್ಸ್ ಆಗಬೇಕು. ಇದು ಇನ್ಸ್ಟೆಂಟ್ ಪೌಡರ್ ನೀವು ಮಾಡಿಕೊಂಡ್ಬಿಟ್ರೆ ನಿಮಗೆ ಯಾವಾಗ ಬೇಕಾದ್ರೂ ಇದನ್ನ ಕಬಾಬ್ನ ಮಾಡೋದು, ತಳ್ತಾ ಇರೋದು, ನೀಟಾಗಿ ಫ್ರೈ ಮಾಡಿ ತಿಂತಾ ಇರೋದು. ಇವತ್ತು ಎಲ್ಲ ಒಂದಕ್ಕೆ ಒಂದು ಮಸಾಲ ಇದು ಎಲ್ಲ ನಾನು ತೋರಿಸ್ಕೊಡ್ತೀನಲ್ಲ ನೋಡಿ. ಆಲ್ ಇನ್ ಒನ್ ರೆಡಿ. ಇನ್ಸ್ಟೆಂಟ್ ಕಬಾಬ್ ಪೌಡರ್ ರೆಡಿ. ಇದೆ ಪೌಡರ್, ಇನ್ನೇನಿಲ್ಲ, ಇದು ಪೌಡರ್. ಇದನ್ನ ಇವಾಗ ಕಬಾಬ್ ರೆಡಿ ಮಾಡೋಣ. ಓಕೆ, ರೈಟ್ ಸರ್, ರೆಡಿ. ನನಗೆ ಇದರಲ್ಲಿ ಕಬಾಬ್ ಇಟ್ಟು ಕಲಿಸಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಒಳ್ಳೆ ನೋಡಿ, ಗಂಟೆ ಹೊಡೀತು. ಅದಕ್ಕೆ ಅವಾಗ ಗಂಟೆ ಹೊಡಿಬಾರ್ದಿಲ್ಲ ಅಂತ ಹೇಳ್ತಾ ಇರೋದು ನಾವು. ಸಿಕ್ದಲ್ಲೆಲ್ಲ ಗಂಟೆ ಹೊಡೆಯಕ್ಕೆ ಹೋಗಬೇಡಿ ಅಂತ. ಎನಿವೆ ನೈಸ್. ಅರಿಶಿನ ಪುಡಿ ಎಲ್ಲ ಬಿದ್ದಿದ್ದು ಕೈಯಲ್ಲಿ. ಕೈ ತೊಳ್ಕೊಂಡು ಆಯಿತು. ಸ್ಟವ್ ಹಚ್ಚಿದ್ದೀವಿ. ನಾವೀಗ ಪನ್ನೀರಿಗೆ ಮಾತ್ರ ಏನು ಮಾಡ್ತೀವಿ ಅಂದರೆ, ಈ ಥರ ಪನ್ನೀರ್ನ ಸ್ಕ್ರ್ಯಾಶ್ ಮಾಡ್ಕೊತೀವಿ, ಕ್ರಂಬಲ್ ಮಾಡ್ಕೊತೀವಿ. ನೋಡಿ, ಕ್ರಂಬಲ್ ಆಯ್ತು. ಹೌದು, ಇಟ್ಸ್ ಬಿಕಮ್ ಎ ಕ್ರಂಬಲ್ಡ್ ಪನ್ನೀರ್. ಎಸ್ ಸರ್. ಇದಕ್ಕೆ ಸ್ವಲ್ಪ ಶೆಜ್ವಾನ್ ಸಾಸ್ ತೆಚ್ಕೊಡ್ತೀವಿ. ಇದು ನಮ್ಮ ಹೋಟ್ಲಲ್ಲಿ ಶೆಜ್ವಾನ್ ಸಾಸ್. ಸ್ವಲ್ಪ ಈ ಶೆಜ್ವಾನ್ ಸಾಸ್ ನಿಮ್ಮದು ರೆಡಿಮೇಡ್ ನೀವು ಮನೆಯಲ್ಲಿ ಬಳಸ್ಕೊಳ್ಳಿ. ಇಲ್ಲ ಅಂದರೆ ನೀವು ಸಾಧಾರಣವಾಗಿ ಈ ದೋಸೆಗೆಲ್ಲ ಒಂದು ಚಟ್ನಿ ಬಳಸ್ತೀರಲ್ಲ, ಕೆಂಪು ಚಟ್ನಿ, ಬೆಳಗ್ಗೆ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಚಟ್ನಿ ಮಾಡ್ತೀರಾ ನೋಡಿ, ಆ ಚಟ್ನಿ ಕೂಡ ಹಾಕೊಬೋದು. ನಮ್ಮಲ್ಲಿ ವಿಶೇಷವಾಗಿ ಗೋಬಿಗೆ ಮಸಾಲೆಗೆಲ್ಲ ಅದನ್ನು ಆ್ಯಡ್ ಮಾಡ್ತೀವಲ್ಲ, ಅದಕ್ಕೆ ನಮ್ಮ ಗೋಬಿ ಮಂಚೂರಿ ತುಂಬಾ ಟೇಸ್ಟ್ ಇರುತ್ತೆ. ಸರ್, ಮಂಚೂರಿ ತಿನ್ನಬೇಕು ನಮ್ಮ ಹೋಟ್ಲಲ್ಲಿ, ಹೇಳ್ತೀನಲ್ಲ, ಚೆನ್ನಾಗಿಲ್ಲ ದುಡ್ಡು ವಾಪಸ್ಸು. ಪನ್ನೀರ್ದು ಈ ಥರ ಬಾಲ್ಸ್ ಮಾಡ್ಕೋಬೇಕು. ಪನ್ನೀರ್ ಬಾಲ್ಸ್ ಮಾಡ್ಕೊಬೇಕು, ಅಷ್ಟೇ ಸಿಂಪಲ್. ನೋಡ್ತಾ ಇದ್ದೀರಲ್ಲ, ಅಷ್ಟೇ. ವರ್ಷ ಆಗಿರೋದ್ರಿಂದ ಈಗ ನಾವು ಇದನ್ನು 2 ದೊಣ್ಣೆ ಬಿರಿಯಾನಿ ತೊಗೊಂಡ್ರೆ 1 ಮಶ್ರೂಮ್ ಕಬಾಬ್ ಫ್ರೀ, ಅಥವಾ 1 ಗೋಬಿ ಕಬಾಬ್ ಫ್ರೀ. ನಿಮ್ಗೆ ಯಾವುದು ಚಾಯ್ಸ್ ಇದೆ, ಗೋಬಿ, ಮಶ್ರೂಮು, 2ರಲ್ಲಿ ಚಾಯ್ಸ್ ನೀವು ಮಾಡ್ಕೊಬೇಕು. ನೋಡಿ, ಇವಾಗ ನಾನೇನು ಮಾಡಿದೆ, ಬಾಲ್ ರೆಡಿ ಆಯಿತು, ಒಂದು ರೆಡಿ ಆಯಿತು. ಗೋಬಿ ಬಾಯ್ಲ್ ಆಲ್ರೆಡಿ ರೆಡಿ ಇದೆ. ಸ್ವಲ್ಪ ಬಾಯ್ಲ್ ಮಾಡ್ಕೊಬೇಕು, ತುಂಬ ಅಲ್ಲ, ಸುಮ್ಮನೆ ಒಂದು ಕುದಿ ಬಂದ ತಕ್ಷಣ ತೆಗಿಬೇಕು ಅಷ್ಟೇ. ಹಾಕ್ಬಿಟ್ಟು ಮಾಡಿದ್ದೀರಾ? ಹೌದು. ಮಶ್ರೂಮ್ ಕಬಾಬಿಗೆ ನಾವು ನೋಡಿ ಸರ್, ನಮ್ಮ ಮಶ್ರೂಮ್ ಹೆಂಗಿರ್ತದ, ವೈಟು ಮಶ್ರೂಮ್ ಒಂದು ಒಳ್ಳೆ ಮೊಟ್ಟೆ ಥರ ಇರ್ತದೆ ಸರ್. ಅಯ್ಯೋ ಸರ್, ನಿಮ್ದು ಬಿಡಿ ಅಪ್ಪ,
ಮಶ್ರೂಮ್ ಕ್ವಾಲಿಟಿ ನೋಡಿ ಸರ್ ಅದು ಸೇಮ್ ಮೊಟ್ಟೆ ಮೊಟ್ಟೆ ಹಾ? ಯಾಕಂದ್ರೆ ನೋಡಿದ್ರೆ ಸರ್ ಡೈಲಿ ಬರುತ್ತೆ ಸರ್ ನಮ್ಮಲ್ಲಿ ಮಶ್ರೂಮು ವಾಶ್ ಮಾಡಿ ಹಿಂಗೆ ಇಟ್ಬಿಡ್ತೀವಿ ಒಂದೇ ಸಲ ಅದು ಬಾಲಾಜಿ ಸ್ಪೆಷಲ್ ಅದೇ ನೋಡಿ ಈ ಥರ ಇದು ಮಶ್ರೂಮ್ ಕಬಾಬ್ ಮಾಡ್ತೀವಿ ಆಯಿತಾ. ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಯಾಕಂದರೆ ಅಲ್ಲೆಲ್ಲ ಹಾಕಿಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಲ್ಲಿ ಸ್ವಲ್ಪ ಹಾಕ್ತೀವಿ, ಚೂರೇ ಚೂರು ಸ್ವಲ್ಪ ಮೊಸರು ಆ್ಯಡ್ ಮಾಡ್ತೀವಿ, ಸ್ವಲ್ಪ ಏನು ಜಾಸ್ತಿ ಬೇಕಾಗಿಲ್ಲ. ನಾವಿಲ್ಲಿ ಒಂದು 7-8 ಮಶ್ರೂಮ್ ತೊಗೊಂಬಿಟ್ಟು ಅದಕ್ಕೆ 1 ಸ್ಪೂನ್ ಮೊಸರು ಬಿಟ್ಟು ಈಗ ಇದಕ್ಕೆ ನಾವು ನಮ್ಮ ಪೌಡರ್ನ ಹಾಕ್ಕೊತ ಇದ್ದೀವಿ. ಎಸ್ ಸರ್. ಪೌಡರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಹಿಂಗೆ ಮಶ್ರೂಮ್ ಕಬಾಬ್ ನೋಡಿ ಎಸ್ ಡ್ರೈ ಕಬಾಬ್ ಹಾ ಹೌದು. ಲೇಪನ ಆಗೋಯ್ತು, ಇದು ರೆಡಿ ಆಗೋಯ್ತು ನೋಡಿ, ಒಳ್ಳೆ ಸೂಪರ್ ಕಬಾಬ್ ಅಲ್ಲ. ಅದು ಎಲ್ಲ ಹೀರ್ಕೊಳ್ತಾ ದಪ್ಪ ಆಗ್ಬಿಡುತ್ತೆ, ಫುಲ್ ಇರ್ಕೊಂಡ್ಬಿಡ್ತಾರೆ ನೋಡಿ ಹೀರ್ಕೊಳ್ತಲ್ಲ ನೋಡಿ. ಇಲ್ಲಿ ಕಟ್ ಮಾಡಿದ್ದೆಲ್ಲ ಉಂಡಾಯ್ತು ಆಯ್ತಾ. ಇದು ಒಂದು ಮಶ್ರೂಮ್ದು ಒಂದು ಪ್ರೊಸೀಜರ್. ಇದಕ್ಕೆ ಸ್ವಲ್ಪ ಈ ಥರ ಹಿಟ್ಟು ಹಾಕ್ಕೊಳ್ತೀವಿ, ಎಷ್ಟು ಬೇಕಷ್ಟು ಅದು ಬಳಸ್ಕೊಳ್ಳಿ ನೀವು. ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪನೇ ಹಾಕ್ಕೊಳ್ತೀವಿ, ಸ್ಲೋವಾಗಿ ಕಲಿಸ್ಕೊಳ್ಳಿ ಆರಾಮಾಗಿ, ಉಂಡೆ ಕಟ್ಕೊಬಾರ್ದು ಅಷ್ಟೇ. ಸ್ಲೋ ಅಂದರೆ ನಿಮಗೆ ಸಾಧಾರಣ ಈ ಬೋಂಡ ಬಜ್ಜಿ ಬಿಡ್ತೀರಲ್ಲ ಅಷ್ಟೇ ನೋಡಿ. ಈಗ ನಮ್ಮ ಗೋಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂಚೂರು, ಅದಕ್ಕೆ ಇದಕ್ಕೆ ಹಾಕ್ಕೊಂಡಿಲ್ಲ, ಅವಾಗಲೇ ಹಾಕ್ಕೊಂಡಿದ್ವಲ್ಲ, ಸ್ಪೂನ್ ಇದಕ್ಕೆ ಹಾಕ್ಕೊಂಡಿಲ್ಲ, ಇದಕ್ಕೊಂದು ಸ್ವಲ್ಪ ಒಂಚೂರು ಎಲ್ಲ ಬೇಕು ನೋಡಿ. ಹಿಂಗೆ ಆಯ್ತಲ್ಲ, ಇವಾಗ ಇದನ್ನು ಬಿಡ್ತೀವಿ. ಮಸಾಲ ಎಲ್ಲ ಚೆಂದ ಹೀರ್ಕೊಳ್ಳೋದು ಹಿಂಗೆ ಮಾಡಿಕೊಂಬಿಟ್ರೆ ಈ ಪಾರ್ಟಿ ಮಾಡೋರಿಗೆ ಯಾವ್ದು ಬೇಕು ಅದು ಹಾಕ್ಕೊಂಡ್ರೆ ಆಯ್ತು. ಆಲೂಗಡ್ಡೆ ಹಾಲು ಇವಾಗ ಎಸ್ ಕನ್ಫ್ಯೂಷನ್, ಉಪ್ಪು ಮತ್ತೆ ಹಾಕ್ಕೊಂತಾರೆ ಬಿಡ್ತಾರೆ ಅಂತ. ಆಲೂ ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಅದನ್ನು ಮತ್ತೆ ನಾವು ಸಪ್ರೇಟಾಗಿ ಕೇಳ್ಬೇಡ. ಓಕೆ, ಈಗ ನೋಡಿ ಇದು ಹಾಲು. ಇವಾಗ ಒಂದು ಸ್ವಲ್ಪ ನಮಗೆ ಹಿಟ್ಟು ಕಮ್ಮಿ ಆದರೆ ಮೇಲೆ ಹಿಂಗೆ ಹಾಕ್ಕೊಳ್ಳಿ, ಏನಾಗಲ್ಲ. ಎಲ್ಲ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೇಕು ಅಷ್ಟೇ ಕೆಲಸ. ನೋಡಿದ್ರ ಇದೆಲ್ಲ ಏನು ಪಕೋಡ ಬಜ್ಜಿ ಬಿಟ್ಟಂಗೆ ಸರ್, ಒಂದ್ಸಲ ರೆಡಿ ಆದರೆ ಈಗ ಒಂದ್ಸಲ ರೆಡಿ ಆದ್ಮೇಲೆ ಮುಗೀತಲ್ಲ ಸರ್, ಅಷ್ಟೇ. ಅಲ್ಲಿಗೆ ರೆಡಿ. ಮೀಡಿಯಂ ಎಣ್ಣೆ ಮೊದಲನೇದಾಗಿ ಹಾಲು, ಫಸ್ಟ್ ಮೊದಲನೇ ಹಾಲು ಬಿಡ್ತಾ ಇದೀವಿ. ನೋಡಿದ್ರ ಸರ್ ಕೈಯಲ್ಲಿ ನೋಡಿ ಕಲರ್ ಏನು ಏನಿದೆ, ನ್ಯಾಚುರಲ್ ಆಗಿರುತ್ತೆ, ನ್ಯಾಚುರಲೇ ಇರೋದು ಆಯ್ತಾ. ಈಗ ಪನ್ನೀರ್ ಕಬಾಬ್ ನೋಡಿ, ಪನ್ನೀರ್ ನಿಮ್ಗೆ ಪಾರ್ಟಿ ಮಾಡೋದಕ್ಕೆ ಎಷ್ಟು ಸುಲಭ ಮಾಡಿಕೊಡ್ತೀವಿ ನೋಡ್ರಿ. ತಿರ್ಗಾ ನೀರು ಹಾಕೊಂತೀವಿ ಇದಕ್ಕೆ, ಇದನ್ನು ಹಿಂಗೆ ಮಾಡ್ಕೊಂಡ್ವಿ. ಅಲ್ಲಿ ಬೇಯ್ತಾ ಇದೆಯಲ್ಲ ನೋಡಿ, ಬೇಯ್ತಾ ಇದೆಯಾ. ಇಲ್ಲೂ ಅಷ್ಟೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸುಮ್ಮನೆ, ಯಾಕಂದ್ರೆ ಫ್ಲೇವರ್ಗೋಸ್ಕರ. ಶುಂಠಿ ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ರೆ ನಿಮಗೆ ಜೈನ್ ಸ್ಟೈಲ್ ಆಯ್ತಿದ್ದು. ಪನ್ನೀರ್ ರೆಡಿ ಇದೆ ನಮ್ಮದು ನೋಡಿ ಸರ್. ಕಬಾಬ್ ಕಲರ್ ಹೆಂಗೆ ಬಂತು ನೋಡಿ ಸರ್, ಕುಟುಂಬ ಅಂತ ಸೌಂಡ್ ಬರಬೇಕು. ಹೌದು ನೋಡಿ ಸರ್. ಹಾಂ ಸರ್, ಇವಾಗ ಇದು ಎತ್ತುಬಿಟ್ಟು ಬೇರೆ ಸೌಂಡ್ ಬರ್ತದೆ ಸರ್, ಅದು ಕುರುಮ್ ಹಾಂ. ಅದೇ ಅದಕ್ಕೆ ನಾವು ಉರಿಗಡ್ಲೆಲ್ಲ ಹಾಕಿದ್ವಲ್ಲ, ಎಸ್, ಇಷ್ಟೇ ಮಾಡ್ಕೊಂಡು ನಿಂತ್ಕೊಂಡ್ರೆ ಸಾಕು, ಜೀವನ ಮಾಡ್ಬಿಡ್ತಾರೆ ಒಬ್ಬ ಮನುಷ್ಯ. ಏನು ಸರ್ ಕರೆಕ್ಟು. ನನ್ನ ಖಂಡಿತ ಒಂದು ಜೀವನನೇ ಲೈಫು ಸಟಲ್. ಪನ್ನೀರ್ ಕಬಾಬ್ ಹಿಂಗೆ ಹಾಕ್ಬಿಟ್ಟು ಇದು ಪನ್ನೀರ್ ಇವಾಗ ಎರಡೇ ಬೆರಳಲ್ಲಿ ಹಿಂಗೆ ಎತ್ಕೊಂಡ್ಬಿಡ್ಬೇಕು. ಹಿಂಗೆ ಹಾಕ್ಕೊಂಡ ಮೇಲೆ ನೋಡಿ ಸುಮ್ಮನೆ ಬಿಡ್ಬೇಕು. ಹಿಂಗೆ ಹಾಕ್ಕೊಳ್ಳೋದು, ಎರಡೇ ಬೆರಳು ಹಿಂಗೆ ಅಳಿಸೋದು ಸುಮ್ಮನೆ. ಹೊಸ ವರ್ಷದ ನಿಮಗೆ ಮನೆಯಲ್ಲಿ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂದರೆ ಸೀದಾ ಬನ್ನಿ ರುಚಿಗೆ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ರಿ, ಇಷ್ಟು ಬೇಕು ಕ್ವಾಂಟಿಟಿ ಅಂತ. ನಂಬರ್ಗಳೆಲ್ಲ ಹೈಲೈಟ್ ಮಾಡಿದ್ವಿ. ಹೌದು, ಇಷ್ಟು ದೊಣ್ಣೆ ಬಿರಿಯಾನಿ ಬೇಕು, ಇಷ್ಟು ಪನ್ನೀರ್ ಕಬಾಬ್ ಬೇಕು, ಇಷ್ಟು ಗೋಬಿ ಕಬಾಬು. ಇಲ್ಲಿ ನಾವು ಪನ್ನೀರ್ ಮತ್ತು ಅದಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ. ಇದು ಒಟ್ಟಿಗೆ ಹಾಕೋಣ. ಇದು ಹಾಕ್ತಿರೋದು ಗೋಬಿ. ಹೌದು, ಗೋಬಿ, ಡ್ರೈ ಗೋಬಿ. ಇದು ಡ್ರೈ ಗೋಬಿ ಅಂತ ಮೈಸೂರಲ್ಲಿ ಫೇಮಸ್ ಇದೆ ಅಂತ ಹೇಳಿದ್ರಲ್ಲ, ನೋಡಿದ್ರ ಎರಡು ಒಟ್ಟಿಗೆ ಫ್ರೈ ಮಾಡಿ. ಹೌದು, ಪನ್ನೀರು ಗೋಬಿ ಒಟ್ಟಿಗೆ ರೆಡಿ ಆಯ್ತು ಸರ್. ಇದು ರೆಡಿ ಸರ್ ನೋಡಿ, ಫಸ್ಟ್ ಕ್ಲಾಸ್ ರೆಡಿ ಆಗಿದೆ. ಎತ್ತೋಣ ಸರ್. ಎಸ್ ಯೂಸ್ ಅಂತ ನೋಡಿ, ನೋಡಿ ಎಲ್ಲ ಸೌಂಡ್ಗಳು ನೋಡಿ ಸರ್, ನೋಡಿ ಸೌಂಡ್ ಬರ್ಬೋದು. ಎರಡಾಯ್ತಾ. ಮಶ್ರೂಮ್ ಏನಿಲ್ಲ ಸರ್, ಮಶ್ರೂಮ್ ರೆಡಿ ಇದೆ. ಇಲ್ಲಿ ಹಾಕೋ ಅಷ್ಟೇ ಅಷ್ಟೇ. ಆಕ್ಚುಲಿ ಮಶ್ರೂಮ್ ಅಂತೂ ಟಾಪ್ ಸರ್. ಎಲ್ಲ ಆಗಿದೆ. ರಿಂಗ್ ಆನಿಯನ್ಸ್ ಹೇಳ್ಕೊಟ್ಟಿಲ್ಲ ಅಂತ ಜನ ಕೇಳ್ತಾರೆ. ರಿಂಗ್ ಆನಿಯನ್ ಸಿಗುತ್ತೆ ನಮ್ಗೆ ಇವತ್ತು. ನೀರು ಹಾಕೊಂಡ್ವಿ. ರಿಂಗ್ ಆನಿಯನ್ಸ್ ತುಂಬಾ ಗಟ್ಟಿ ಇರಬಾರ್ದು. ಯಾವುದಕ್ಕಷ್ಟೇ ಶುಂಠಿ ಬೆಳ್ಳುಳ್ಳಿ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ,
ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚೂರೇ ಚೂರು ಉಪ್ಪು, ಆನಿಯನ್ ಸ್ವಲ್ಪ ಉಪ್ಪು ಚೆನ್ನಾಗಿರಬೇಕು ಕೋಟಿಂಗಿಗೆ. ಕಲರ್ ಕೆಂಪು ಬರುತ್ತೆ ಆವಾಗ ತೆಗೀನಿ. ರಿಂಗ್ ಆನಿಯನ್ಸ್ ಮಾಡ್ಬೇಕಾದ್ರೆ ನೀವು ಎಲ್ಲ ಆನಿಯನ್ಸ್ನ ನೀವು ರಿಂಗನ್ನು ತೆಗಿಬೇಡಿ, 1, 2, 3 ಹಿಡ್ಕೊಳ್ಳಿ ದಪ್ಪ, ಆವಾಗಲೇ ರಿಂಗ್ ಆನಿಯನ್ ಚೆನ್ನಾಗಿ ಬರೋದು. ಹಿಂಗೂ ಮಾಡ್ಬೋದು ನೋಡಿ. ಏನಂಥದ್ದೇನು ರಾಕೆಟ್ ಸೈನ್ಸ್ ಇಲ್ಲ, ಸಿಂಪಲ್, ಇದೆಲ್ಲ ಈಸಿ. ಹೊರಗಡೆಲ್ಲ ಇದಾಗಿಲ್ಲ, ಕಪ್ಪಾಗಿಲ್ಲ, ಯಾಕಂದ್ರೆ ಬರೀ ಕೋಟಿಂಗ್ ಅಲ್ವಾ ನೋಡಿ. ಸರಿಯಾಗಿ ಮೆತ್ಕೊಂಡಿದೆ, ಸೂಪರ್ ಆಗಿದೆ ನೋಡಿ. ಹೌದು, ಒಳ್ಳೆ ಮಡಿಕೆ ಥರ ಇದೆ ಅಲ್ರಿ. ಹೌದು. ಪಾಟ್ ರೆಡಿ ಸರ್, ಇದು ರೆಡಿ. ಅಂತೂ ಎಲ್ಲ ಕಬಾಬ್ಗಳ ಮೇಲ ರಿಂಗ್ ಇದುವೇನಿಲ್ಲ ಸರ್, ಬ್ರೆಡ್ ಕ್ರಮ್ ಇದೆ, ಬ್ರೆಡ್ ಕ್ರಮ್ಸ್ ಅಷ್ಟೇ. ಅಲ್ಲ ಹೇಳಿದ್ ನಾನು, ಈ ಥರ ಈರುಳ್ಳಿ ಡೈರೆಕ್ಟ್ ಹಾಕ್ಬೋದು, ಈ ಥರ ಹಾಕ್ಬಿಟ್ಟು ಇದನ್ನ ಹಿಂಗ್ ಮಾಡಿಕೊಂಡು. ಇದರಲ್ಲಿ ಏನೇನು ಹಾಕಿದ್ರಿ ಸರ್? ಇದರಲ್ಲಿ ಬ್ರೆಡ್ ಕ್ರಮ್ ಅಂತೀವಲ್ಲ, ಸಿಗುತ್ತೆ ರೆಡಿಮೇಡ್. ಅದೇನು ಏನೋ ಒಂದು ಸ್ಪೆಷಲ್ ಆಗಿ ಮಾಡಬೇಕಂದ್ರೆ ರಿಂಗ್ ಆನಿಯನ್ಸ್ ಅಲ್ಲಿ ಇನ್ನೊಂದು ಸ್ವಲ್ಪ ನೋಡಿ ಹಿಂಗೆ ಇದೆಯಲ್ಲ, ಇದರ ಮೇಲ್ಗಡೆ ಇದು ಪೌಡರ್ ನಿಂಗೆ ಹಾಕ್ಕೊಳ್ಳೋದು ಅಷ್ಟೇ. ಇದು ಒಂದು ಬ್ರೆಡ್ ಕ್ರಮ್ಸು. ನೋಡಿ ಸರ್, ಇದು ಬಂದು ರಿಂಗ್ ಕಬಾಬ್ಸ್, ಆನಿಯನ್ ಕಬಾಬ್, ರಿಂಗ್ ಆನಿಯನ್ಸ್. ಹೆಂಗೋ ನ್ಯೂ ಇಯರ್ಗೆ ಫುಲ್ ಪಾರ್ಟಿ ನಮ್ದೇ ಈ ಸಲ. ಹೌದು, ಈ ಸತಿ ಇಸ್ಮಾಯಿಲ್ ರುಚಿ ಅವರ ಒಂದು ಸ್ಟಾರ್ಟರ್ ಸಿಕ್ಬಿಡ್ತು ಇವತ್ತು. ಇದು ನೋಡಿ ಒಳ್ಳೆ ಬಳೆ ಹೆಂಗಾಯ್ತು ನೋಡಿ, ಡಿಸೈನ್ ಕೈಗೆ ತೊಡ್ಕೊಬೋದು ನೋಡಿ ಸರ್. ಕಬಾಬ್ ರೆಡಿ. ಈ ಕಡೆ ಬಂದು ಪನ್ನೀರ್ ಕಬಾಬ್ ರೆಡಿ, ಮಶ್ರೂಮ್, ಪನ್ನೀರು, ಗೋಬಿ, ಹಾಲು ಸೂಪರ್ ಆಗಿ. ಒಂದು ಆನಿಯನ್ ಕಬಾಬ್ ರೆಡಿ. ಇದು ತಿನ್ನಕ್ಕೆ ಮಜಾ ಇರುತ್ತೆ ಸರ್. ಎಷ್ಟು ಸರ್, ಪಾರ್ಟಿ ಮಾಡೋರ್ಗಂತೂ ಆಹಾ ಓಹೋ ಅಂತ ತಿಂದ ತಕ್ಷಣ. ಓಕೆನಾ? ಕಂಪ್ಲೀಟ್ ರೆಡಿ ಸರ್. ಕಂಪ್ಲೀಟ್ ಫುಲ್ ಪ್ರಾಜೆಕ್ಟ್ ರೆಡಿ. ಇದೊಂದು ಪ್ರಾಜೆಕ್ಟ್, ಕಬಾಬ್ ಪ್ರಾಜೆಕ್ಟ್. ಆರಾಮ 5 ವೆಜಿಟೇರಿಯನ್ ಕಬಾಬ್ ಅಂದ್ರೆ ಅಬ್ಬಾ. ಓಕೆ, ಕಬಾಬಲ್ಲಿ ಆಗಿದೆ. ಒಂದು ಮೆರಗು, ಕರಿಬೇವು ಕೂಡ ಒಳ್ಳೆ ಒಂದು ರುಚಿನೂ ಕೂಡ. ಈಗ ಸ್ವಲ್ಪ ಚಾಟ್ ಮಸಾಲೆ ಹಿಂಗೆ ಉದುರಿಸೋದು. ಈ ಈರುಳ್ಳಿ ಇದೆಲ್ಲ ಇಲ್ಲ ಅಂದ್ರೆ ಈ ಕಬಾಬ್ ಇದೆಯಲ್ಲ ಅದು ಲುಕ್ ಚೆನ್ನಾಗಿರಲ್ಲ. ಸೊ ಈಗ ಏನಂದ್ರೆ ಈ ಒಂದು ಎಲ್ಲ ಅಪ್ಡೇಟ್ ಆಗ್ತಾ ಸ್ವಲ್ಪ ಲಿಂಬೆಹಣ್ಣು ಬೇಕೇ ಬೇಕು. ಲಿಂಬೆಹಣ್ಣು ಇದ್ರೆ ಕಬಾಬಲ್ಲಿ ಒಂದು ಮಜಾನೇ ಬೇರೆ. ನೋಡ ಸರ್, ಏನು ಸರ್,